ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದರೆ ಅದರಲ್ಲಿ ನಟನೆ, ನಟರು ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಎಲ್ಲವೂ ಸಹ ಬಹಳನೇ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಸ್ಪೆಷಲಾಗಿ ಸಾಂಗ್ನ ಲಿರಿಕ್ಸು ಅಷ್ಟೇ ಸ್ಪೆಷಲಾಗಿ ಪಾತ್ರವನ್ನು ವಹಿಸುತ್ತೆ. ಸೊ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಕಾಣ್ತಾ ಇರುವಂತಹ ಪಾರ್ಟ್ನರ್ ಸಿನಿಮಾದ ಸಾಂಗ್ ಹೆಚ್ಚು ಸದ್ದು ಮಾಡ್ತಾ ಇದೆ, ಅಮೋರಾ ಸಾಂಗ್ ಅಂತ ಹೇಳಿ. ಸೊ ಈ ಹಾಡನ್ನು ಬರೆದಿರುವಂತಹ, ಈ ಲಿರಿಕ್ಸನ್ನು ಬರೆದಿರುವಂತಹ ಕಲೆಗಾರರು ನನ್ನೊಟ್ಟಿಗಿದ್ದಾರೆ, ನಾಗಾರ್ಜುನ್ ಶರ್ಮಾ ಅಂತ ಹೇಳಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಸೂಪರ್. ಈಗಂತೂ ಇನ್ನೂ ಸೂಪರ್ ಅಂತ ಅನ್ಸುತ್ತೆ, ಯಾಕಂತಂದ್ರೆ ನಿಮ್ಮ ಹಾಡು ಎಲ್ಲಿ ಹೋದರೂ ನಿಮ್ಮದೇ ಸಾಂಗ್ ಕೇಳಿ ಬರ್ತಾ ಇದೆ. ಸೊ ಅದು ಎಷ್ಟು ಖುಷಿ, ಸಂತೋಷ ಇದೆ. ಹಾಡು ಅಂದರೆ ಯಾವಾಗಲೂ ಒಬ್ಬ ಅಂದರೆ ರೈಟರ್ಗಾಗಲಿ ಸಿಂಗರ್ಗಾಗಲಿ ಹುಮೆವರ್ ಆ ಟೀಮಲ್ಲಿ ಕೆಲಸ ಮಾಡಿದವ್ರಿಗೆ ನಾವು ಎಲ್ಲಿ ಹೋಗ್ತೀವೋ ನಮ್ಮ ಹಾಡು ಕೇಳೋದೆ, ಅದು ನಾವು ಮಾಡಿರೋದೇ ಅದಕ್ಕೋಸ್ಕರ. ಅದು ನಮಗೆ ವಾಪಸ್ ಸಿಕ್ಕಾಗ ಆಗ ನಮ್ಮ ನಾವೇನು ಅಂದ್ಕೊಂಡು ಮಾಡಿದ್ವೋ ಅದು ಕಂಪ್ಲೀಟ್ ಫುಲ್ ಸರ್ಕಲ್ ಬಂದಿದ್ದೀವಿ ನಾವು ಅಂತ ಆ ಖುಷಿ ನನಗೆ ಎವ್ರಿ ಸಾಂಗಲ್ಲಿ ನನಗೆ ಯೂಶ್ವಲಿ ಐ ಲುಕ್ ಫಾರ್ ದ್ಯಾಟ್. ಹಾಗಿದ್ರೆ ಈ ಸಾಂಗಲ್ಲಿ ನಿಮ್ಗೆ ಆ ಖುಷಿ ಸಿಕ್ಕಿದೆ ಅಂತ ಆಯಿತು. ಖಂಡಿತ. ತುಂಬ ಈ ಸಾಂಗ್ ಹಿಟ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ, ತುಂಬ ಜನ ಅದರಲ್ಲೂ ಸ್ಪೆಷಲ್ ಸ್ಟೆಪ್ಸ್ ಆಗಿರ್ಬೋದು, ಆ ಒಂದೊಂದು ಲಿರಿಕ್ಸ್ಗಳಿದ್ದಾವೆ. ಸೊ ಇದನ್ನು ಒಬ್ರು ಯಾರೋ ನೀವು ಬರೆದಿರುವಂಥ ಸಾಂಗನ್ನು ಇಷ್ಟಪಟ್ಟು ಒಂದು ಹೊಗಳ್ತಾರೆ ಅಂತಂದಾಗ ಅದನ್ನು ರಿಸೀವ್ ಮಾಡೋದು ಹೇಗೆ? ಅದನ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ನೀವು? ಇವಾಗ ನಾವು ಇದರಲ್ಲೊಂದು ಏನು ಮಾಡಿದ್ವಿ, ಈ ಟ್ಯೂನ್ಗೆ ನಮಗೆ ಈ ಲ್ಯಾಟಿನ್ ಕೈಂಡ್ ಆಫ್ ವರ್ಡ್ಸು ಇವಾಗ ಅಮೋರಾ ತಂದಿರೋದೇ ನಾವು ಆ ಒಂದು ಡಿಕ್ಷ್ನರಿಯಿಂದ. ಸೊ ನಮಗೆ ಅದೇ ಒಂದು ಸ್ಪೆಷಲ್ ಟಚ್ ಕೊಡಬೇಕು ಈ ಸಾಂಗಿಗೆ ಅಂತ ನಾವು ಮಾಡಿದ್ವಿ. ಸೊ ಅದರ ಜೊತೆಗೆ ಮಾಸ್ಟರ್ ಸ್ಟೆಪ್ಸ್ ಕೂಡ ನಮಗೆ ಅದಕ್ಕೆ ಹೆಲ್ಪ್ ಆಯಿತು. ಸೊ ಇದೆಲ್ಲ ಎರಡನ್ನೂ ಈಕ್ವಲಿ ಅವರು ಒಪ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇರೋದು, ಅದು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಈಗ. ಈ ಲಿರಿಕ್ಸ್ ಹೇಗೆ ಗುರ್ತು? ಸ್ಪೆಷಲಿ ಅಮೋರಾ ಅಂತಂದರೆ ಏನು? ಸಾಕಷ್ಟು ಜನರಿಗಿರುವಂತಹ ಪ್ರಶ್ನೆ, ಅಮೋರಾ ಅಂತಂದರೆ ಏನು? ಅಮೋರಾ ಅಂದರೆ ಲವ್ ಯು, ಐ ಲವ್ ಯು ಅನ್ನೋದನ್ನು ನಾವು ಲ್ಯಾಟಿನ್ಗೆ. ಸೊ ಅಮೋರಾ ಅಂದರೆ ಅದು ಮೀನಿಂಗು. ಅದರ ಜೊತೆಗೆ ಈ ಐಡಿಯಾ ನಮಗೆ ಟ್ಯೂನ್ ಕೇಳ್ತಾ ನಮಗೆ ಈ ಥರ ಮಾಡೋಣವಾ ಸಾಂಗ್ನ. ಇವಾಗ ನಾವು ಹುಕ್ ಅನ್ನೋದಕ್ಕೆ ಏನೋ ಒಂದು ವಿಶೇಷವಾಗಿ ಇಡಲೇಬೇಕಾಗತ್ತೆ ಯೂಶ್ವಲಿ, ಯಾಕಂದರೆ ನಮಗೆ ಇಡೀ ಸಾಂಗಲ್ಲಿ ಇದೊಂದು ಪಾಯಿಂಟು ಎಲ್ಲಿ ಜನನ ನಾವು ಈ ಸಾಂಗ್ ಕಡೆ ತಿರುಗಿಸ್ಬೋದು ಅನ್ನೋದು ಇದೊಂದು ಪಾಯಿಂಟು. ಬೇರೆ ಬೇರೆ ಪಾಯಿಂಟು ಇರುತ್ತೆ. ಸೊ ಇದು ಒಂದು ಮೇಯ್ನ್ ಪಾಯಿಂಟ್ ಅದರಲ್ಲಿ. ಈಗ ನಮಗೆ ಹೇಗೆ ನಾವೊಂದು ಫುಲ್ ಫಿಲ್ಮ್ ಮಾಡಿದಾಗ ಸ್ಟಾರ್ಟು, ಇಂಟರ್ವಲ್ಲು, ಕ್ಲೈಮ್ಯಾಕ್ಸ್ ಸೂಪರಾಗಿರಲೇಬೇಕು. ಯಾಕಂದರೆ ಆ ಮೂರು ಜಾಗ ಏನಿದೆ ಅದು ಆಡಿಯನ್ಸ್ ಈಚೆ ಬಂದು ಮಾತಾಡೋ ಅಂತ. ಸೊ ಸಾಂಗಿಗೂ ಅದೇ ಥರ ಇದೊಂದು ಮೇಯ್ನ್ ಪಾಯಿಂಟ್. ಸೊ ಆ ಮೇಯ್ನ್ ಪಾಯಿಂಟ್ನ ನಾವು ಹೇಗೆ ಕ್ರಾಫ್ಟ್ ಮಾಡಬೇಕು, ಏನೇನು ತರಬೇಕು, ಆ ಡಿಸ್ಕಷನಲ್ಲಿ ನಾನು, ಆಮೇಲೆ ಶಿವು ತೇಜಸ್ ಸರ್, ಡೈರೆಕ್ಟರ್ ಸರ್, ಆಮೇಲೆ ನಕುಲ್ ಸರ್, 3 ಜನ ಕೂತು ಈ ಒಂದು ಡಿಸಿಷನ್ಗೆ ಬಂದ್ವಿ. ಸರ್, ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದರೆ ಅದರಲ್ಲಿರುವಂತಹ ನಟರು ಮತ್ತು ಡೈರೆಕ್ಟ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಷ್ಟೇ ಸಾಂಗು ಸಹ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹಂತದಲ್ಲಿ ಸಿನಿಮಾ ತೆರೆ ಕಾಣೋಕ್ಕಿಂತ ಮುಂಚಿತವಾಗಿಯೇ ಒಂದು ಹಂತದಲ್ಲಿ ಹಿಟ್ ಆಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ಇವಾಗ ಒಂದು ಮಾತಿದೆ, ನೀವು ಕೇಳಿರ್ತೀರ, ಆಲ್ಮೋಸ್ಟ್ ಇನ್ ಎವ್ರಿ ಇಂಡಸ್ಟ್ರಿ ಮಾತಿದೆ, ಸಾಂಗ್ ಈಸ್ ದ ಇನ್ವಿಟೇಷನ್ ಫಿಲ್ಮ್ಗೆ. ಅದೊಂದು ನಾವು ಆ ಇನ್ವಿಟೇಷನ್ನ ನಾವು ಕರೆಕ್ಟಾಗಿ ಹಂಚ್ಬಿಟ್ರೆ ಆಮೇಲೆ ಜನ ಹೆಂಗೆ ಥಿಯೇಟ್ರಿಗೆ ನುಗ್ತಾರೆ ಅದಕ್ಕೆಲ್ಲ ನಿದರ್ಶನಗಳು ಸಾಕಷ್ಟು ಫಿಲ್ಮ್ಗಳು ನಮ್ಮ ಕಣ್ಮುಂದೆನೇ ಇದೆ, ನಮ್ಮ ಇಂಡಸ್ಟ್ರಿಲೂ ಇದೆ. ಸೊ ಅದನ್ನು ನಾವು ತಿರಸ್ಕರಿಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಒಂದು ಸಾಂಗ್ ಇಲ್ಲ ಆ ಆಲ್ಬಮ್ ನಾವೇನಾದ್ರು ಅದನ್ನು ಕಚ್ಕೊಂಡ್ಬಿಡ್ತು ಅಂದರೆ ಇನ್ನು ನೆಕ್ಸ್ಟ್ ಆಗೋದೆಲ್ಲ ಮ್ಯಾಜಿಕ್ಕೆ ಆ ಫಿಲ್ಮ್ಗೆ. ಸೊ ಇದರಲ್ಲಿ ನಮಗೆ ಆ ಕೆಲಸ ಮಾಡುತ್ತೆ ಈ ಸಾಂಗು ಅಂತ ಎಲ್ಲರ ಬಿಲೀಫ್ ಇರೋದು. ಈಗ ಅದು ರಿಲೀಸ್ ಆಗಿ ಸ್ಲೋ ಇರ್ಬೋದು, ಅದರದ್ದೇ ಪೇಸಲ್ಲಿ ಅದು ತೊಗೊತಾ ಇದೆ, ಒಂದೊಂದೇ ಆಡಿಯನ್ಸ್ನ ತೊಗೊತಾ ಇದೆ. ಸೊ ನಮಗೆ ಫಿಲ್ಮ್ ರಿಲೀಸ್ ಆಗೋ ಅಷ್ಟೊತ್ತಿಗೆ ಆ ಕೆಲಸ ನಮಗೆ ಈ ಸಾಂಗ್ ಮಾಡಿಕೊಡುತ್ತೆ ಅನ್ನೋ ಒಂದು ಬಿಲೀಫ್ ನಮಗಿದೆ. ಸೊ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಕಾಲ್ ಮಾಡಿದ್ರು, ನೀವು ಬರೆದಿರುವಂತಹ ಲಿರಿಕ್ಸ್ ಬಗ್ಗೆ ಏನೆಲ್ಲ ಹೇಳಿದ್ರು? ಯೂಶ್ವಲಿ ಬರುತ್ತೆ ಕಾಲ್. ಅದರಲ್ಲಿ ನಾನು ಜಸ್ಟು ಏನೋ ಒಂದು ಡಿಸ್ಕಷನ್ಗೆ ನಾನು ತರುಣ್ ಸರ್ನ ಮೀಟ್ ಮಾಡಿದಾಗ ಅವ್ರು ಹೇಳ್ತಿದ್ದೆ, ಯಾವುದು ಇದು ಹೊಸ ವರ್ಡ್ ಏನೋ ಹಾಕಿದ್ಯಾ ಅಂತ. ಯಾಕಂದರೆ ಅವ್ರ ಫಿಲ್ಮ್ ಏಳುಮಲೆಗೂ ನಾನು ಬರೆದಿದ್ದೆ ಆ್ಯಂಡ್ ಕಾಟೇರಾಗೂ ಬರೆದಿರೋದ್ರಿಂದ ಹಂಗೆ ಯೂಶ್ವಲಿ ಡೈರೆಕ್ಟರ್ಸ್ ಯಾವುದೋ ಹೊಸ ವರ್ಡ್ ಹಾಕ್ಬಿಟ್ಟಿದೆ ಈ ಸಲ ಏನದು ಅಂತ. ಸೊ ಹಾಗೆ ಆ ಥರ ಒಂದು ಕಾಂಪ್ಲಿಮೆಂಟ್. ಆ್ಯಂಡ್ ಆಲ್ಸೋ ತುಂಬ ಜನ ಅಂದರೆ ಸ್ಪೆಸಿಫಿಕ್ಕಾಗಿ ನನಗೆ ಇದು ಮಾಡಿಲ್ಲ, ಬಟ್ ನಾವು ಕೆಲವು ಗ್ರೂಪಲ್ಲಿ ಸೇರ್ತೀನಲ್ಲ ಆ ಟೈಮಲ್ಲಿ ಇದೇನಿದು ಈ ಥರ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ, ಅದು ಹಾಗೆ ಡಬಲ್ ಆಗಬೇಕು, ಟೀಮಿಂದ ಟೀಮ್ ಹೋಗ್ಬೇಕು, ಇದು ನೋಡಿ ಏನೋ ಒಂದು ಹೊಸ ವರ್ಡ್ ಹಾಕಿದ್ದಾರೆ ಈ ಥರ ಅಂತ. ಸೊ ಅದು ನೆಕ್ಸ್ಟ್ ದಿನಗಳಲ್ಲಿ ಆಗುತ್ತಾ ಅಂತ ನಾನು. ಸರ್, ಈಗ ಆಲ್ಮೋಸ್ಟ್ ನೀವು ಒಂದು 400 ಸಿನಿಮಾದು ಎಲ್ಲ ಲಿರಿಕ್ಸ್ ಬರ್ತಿದ್ದೀರ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮಾಡಿರೋ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಅನ್ನೋದಿರುತ್ತೆ. ಈಗ ನೀವು ಬರೆದಿರೋ ಸಾಂಗ್ಗಳಲ್ಲಿ ಸ್ಪೆಷಲ್ ಸಾಂಗ್ ಅಂತಂದರೆ ನಿಮ್ಗೆ ಯಾವುದು ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥದ್ದು? 400 ಸಾಂಗ್ಸು, 400 ಫಿಲ್ಮ್ಸ್ ಅಲ್ಲ.
ನನಗೆ ಯಾವಾಗಲೂ ನಾನು ಈ ಹಿಂದೆನೂ ನಾನು ತುಂಬ ಕಡೆ ಹೇಳಿರೋದು ಏನಂದರೆ ನನಗೆ ಯಾವಾಗಲೂ ನನಗೆ ಇವಾಗ ಆಬ್ವಿಯಸ್ಲಿ ಒಬ್ಬ ಡೈರೆಕ್ಟರ್ನ ಹೋಗಿ ಯಾವ ಸಿನಿಮಾ ನಿಮಗೆ ನಾನು ಮಾಡಿರೋ ಎಲ್ಲ ಸಿನಿಮಾನೂ ಇಷ್ಟ ಅಂತ ಹೇಳಿ ನನಗೂ ನನ್ನ ಎಲ್ಲ ಸಾಂಗ್ಸು ಅಷ್ಟೇ ಪ್ರೀತಿಯುತವಾಗಿ ನಾನು ಅದನ್ನು ನೋಡ್ತೀನಿ. ಬಟ್ ನನಗೊಂದು ಎಮೋಷ್ನಲ್ ಫ್ಯಾಕ್ಟರ್ ಏನಂದರೆ ನನಗೆ ಹ್ಯಾಂಡ್ಸ್ ಅಪ್ ಸಾಂಗ್ ನನಗೆ ನಂದು ಅದು ಇಷ್ಟ ಅನ್ನೋಕ್ಕಿಂತ ಅದು ನನ್ನ ಎಮೋಷ್ನಲ್ ಸಾಂಗ್ ಅದು. ಯಾಕಂದರೆ ಅದೇ ಫಸ್ಟ್ ಎವರ್ ಬಿಗ್ಗೆಸ್ಟ್ ವೈರಲ್ ಆಗಿದ್ದು. ಸೊ ಅದು ಯಾವತ್ತೂ ನನ್ನ ಒಂದು ಪಾರ್ಟ್ ಆಗಿರುತ್ತೆ. ಸೊ ಈಗ ಅಮೋರ ಇದು ಏನು ಪಾರ್ಟ್ನರ್ ಸಿನಿಮಾದ ಒಂದು ಹಾಡು ತುಂಬ ವೈರಲ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ, ಏನು ಅನ್ನಿಸ್ತಿದೆ? ನಾವು ಈಗ ಒಂದು ಭಯ ಇರುತ್ತೆ, ಒಂದು ಹೆಲ್ದಿ ಭಯ ಇರುತ್ತೆ. ಈಗ ನಮ್ಮ ಒಂದು ಥಾಟು, ನಮ್ಮ ಒಂದು ಎಕ್ಸ್ಪೆರಿಮೆಂಟು ಹೆಂಗೆ ರಿಸೀವ್ ಆಗ್ಬೋದು ಅಂತ. ಸೊ ಆ ಭಯದಿಂದ ಶುರುವಾಗಿ ಈಗ ಅದು ಎಂಜಾಯ್ಮೆಂಟ್ಗೆ ತಲುಪಿದೆ ಅಂತ ಆ ಪ್ರೊಸೆಸ್ನ ನಾನು ಖುಷಿಗೆ ತೊಗೊತೀನಿ. ಒಂದು ಕವನ ಬರಿಬೇಕು, ಒಂದು ಕತೆ ಬರಿಬೇಕು ಅಂತಂದರೆ ಪೀಸ್ ಆಫ್ ಮೈಂಡ್ ಇರಬೇಕು, ದಂಡ್ ಚೆನ್ನಾಗಿರೋ ವಾತಾವರಣ ಅಂತ ಹೇಳಿ ಎಲ್ಲ ಕತೆಗಾರರು, ಕವಿತೆ ಬರೆಯೋರು ಹೇಳ್ತಾರೆ. ಹಾಗೆ ನೀವು ಹಾಡು ಬರಿಬೇಕು ಅಂತಂದರೆ ನೀವು ಯಾವ ಥರ ಲೊಕೇಶನ್ನು, ದೆನ್ ಯಾವ ಥರ ಸುತ್ತಮುತ್ತಲಿನ ವಾತಾವರಣವನ್ನು ಇಷ್ಟಪಡ್ತೀರಾ? ಯಾವ ಥರ ವಾತಾವರಣದಲ್ಲಿ ಕೂತ್ಕೊಂಡು ಸಾಂಗ್ನ ಲಿರಿಕ್ಸ್ನ ಹುಡುಕ್ತೀರಾ? ಇದೊಂದು ಕ್ವಶನ್ ಯಾವಾಗಲೂ ಬರೋವಂಥ ಕ್ವಶನ್ ಇದು. ಅಂದರೆ ಇಂಟರ್ವ್ಯೂಗಳಲ್ಲೇ ಅಲ್ಲ, ಕಾಮನ್ ಆಡಿಯನ್ಸ್ ನಮ್ಮ ಮನೇಲೂ ಕೇಳ್ತಾರೆ ಒಂದೊಂದ್ಸಲ, ಅದು ಯಾವ ಗ್ಯಾಪಲ್ಲಿ ಬರ್ತೇ ನೀನು ಈ ಲಿರಿಕ್ಸ್ನ ಅಂತ. ಯೂಶ್ವಲಿ ನಾವು ಆ ಥರ ಲೊಕೇಶನ್ ಚೂಸ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ರಿಕ್ವೈರ್ಮೆಂಟ್, ಫಿಲ್ಮ್ ರಿಕ್ವೈರ್ಮೆಂಟ್ ಹೇಗಿದೆಯೋ ಹಾಗೆ ನಾವು ಅಡಾಪ್ಟ್ ಆಗಬೇಕಲ್ಲ. ತುಂಬ ರೇರು. ಇವಾಗ ನಾವು ಯಾವುದೋ ಒಂದು ಸಾಂಗ್ ಥರ ಇರೋ ಲೊಕೇಶನ್ನೇ ನಾವು ಕೂತ್ಕೊಂಡು ಬರೆದಿರೋದು ನಾನು ನೋಡ್ದಂಗೆ ತುಂಬ ರೇರು, ತುಂಬ ರೇರು. ಅಮೋರಾ ಸಾಂಗು ನಾವು ನಕುಲ್ ಸರ್ ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ಬರೆದಿದ್ದು. ನಮಗದೇ ಸ್ಪೇನು, ನಮಗದೇ ಇಟಲಿ, ನಮಗದೇ ಎಲ್ಲ. ಸೊ ನಾವು ಅಲ್ಲೇ ಅದನ್ನು ನಾವು ಆಲ್ಮೋಸ್ಟ್ ಒಂದು 70% ಆಫ್ ದ ಸಾಂಗ್ ನಾವು ಅಲ್ಲೇ ಕಂಪ್ಲೀಟ್ ಮಾಡಿದ್ದು. ಇನ್ನು ಉಳಿದಿದ್ದು 30% ಆ ಕಡೆ ಈ ಕಡೆ ನಾವು ಎಲ್ಲಿ ನಮಗೆ ಟೈಮ್ ಆಗ್ತಿತ್ತು ಅಲ್ಲಿಂದ ನಾನು ಅದನ್ನು ಚೇಂಜಸ್ ಮಾಡಿ ಕಳಿಸ್ತಾ ಇದ್ದೆ. ಬಟ್ ನಮಗೆ ನಕುಲ್ ಸರ್ ಸ್ಟುಡಿಯೋನೇ ಅವತ್ತಿನ ದಿನಕ್ಕೆ ಎಲ್ಲ ಆಗಿತ್ತು, ಅಬ್ರಾಡ್ ಆಗಿತ್ತು. ಪಾರ್ಟ್ನರ್ ಸಿನಿಮಾದ ಈ ಹಾಡಿಗೋಸ್ಕರ ಅಂತ ಈ ನಕುಲ್ ಸರ್ ಸ್ಟುಡಿಯೋ ಅಂತೂ ಐ ಥಿಂಕ್ ಯಾರು ಮರೆಯಲ್ಲ ಅನ್ಕೊತೀನಿ. ಯಾಕಂದರೆ ಅಷ್ಟು ತುಂಬ ಸೆಷನ್ಗಳಲ್ಲಿ ನಾವು ಸ್ಪೆಂಡ್ ಮಾಡಿದ್ದೀವಿ. ಈಗ ಒಂದು ಹಾಡನ್ನು ನಾವು ಬರೆಯೋದು ಒಂದು ಕಡೆ ಆದರೆ ಅದನ್ನು ಇನ್ನೊಬ್ರು ಇಷ್ಟಪಡೋದು ಇನ್ನೊಂದು ಕಡೆ. ಸೊ ಅದನ್ನು ನೀವು ಸಂಪೂರ್ಣವಾಗಿ ಅದನ್ನು ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಎಲ್ಲವನ್ನ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ನೀವು ಈ ಲಿರಿಕ್ಸನ್ನು ಬರೆದಾಗ ಹೇಗೆ ಡೈರೆಕ್ಟರ್ಗಾಗಿರ್ಬೋದು, ಬೇರೆ ಎಲ್ರಿಗೂ ಅದನ್ನು ತಿಳಿಸೋದು ಒಂದು ವೇ ಇರುತ್ತಲ್ಲ, ಅದನ್ನು ಯಾವ ರೀತಿಯಾಗಿ ಅಪ್ರೋಚ್ ಮಾಡಿದ್ರಿ, ಹೇಗೆ ಅದ್ರ ಹಿಂದೆ ಒಂದಷ್ಟು ಕತೆಗಳಿರುತ್ತೆ, ಹೇಗಿತ್ತು? ಡೈರೆಕ್ಟರ್ ಸರ್ರು ನಮಗೆ ಆ್ಯಕ್ಚುಲಿ ಇವಾಗ ಟ್ಯೂನ್ ರೆಡಿ ಆಗಿದೆಯಪ್ಪ, ಇದು ನಿಮ್ಮದು, ನೀವೇನು ಮಾಡ್ತೀರೋ ಇದಕ್ಕೆ ಮಾಡಿ, ನೀವು ಕೊಟ್ಮೇಲೆ ನನ್ನ ಒಂದು ಕಲರ್ಫುಲ್ ಥಾಟ್ಸ್ನ ನಾನು ತರ್ತೀನಿ ಅನ್ನೋ ಒಂದು ಫುಲ್ ಫ್ರೀಡಮ್ ನಮಗೆ ಕೊಟ್ಬಿಟ್ಟಿದ್ರು. ಅದೇ ನಮಗೆ ಜಾಸ್ತಿ ಜವಾಬ್ದಾರಿ ಆಗಿತ್ತು. ಇವರು ಫುಲ್ ಎಲ್ಲ ನಮಗೆ ಕೊಟ್ಬಿಟ್ಟು ಅವರು ಆರಾಮಾಗ್ಬಿಟ್ರಲ್ಲ ಅಂತ. ಬಟ್ ಎಲ್ಲೋ ಅಂದರೆ ಅದೇ ಟಾಸ್ಕು. ಅಂದರೆ ಫಸ್ಟು ಟೀಮ್ ಎಂಜಾಯ್ ಮಾಡ್ಬೇಕು ನಮ್ಮ ಕೆಲಸನ. ಯಾಕಂದರೆ ನಮ್ಮ ಸಿನಿಮಾನ ನಾವು ನೋಡಿ ನಮಗೆ ಅದು ಫಸ್ಟ್ ಖುಷಿ ಕೊಡಬೇಕಲ್ವ. ಸೊ ಇದರಲ್ಲಿ ಫಸ್ಟ್ ಈ ಟೀಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಮ್ಮಿಬ್ಬರಿಗೂ ಇತ್ತು, ನನಗೂ ನಕುಲ್ ಸರ್ ಇಬ್ಬರಿಗೂ ಇತ್ತು. ಬಟ್ ಅದನ್ನು ನಮಗೆ ಆ್ಯಕ್ಚುಲಿ ತುಂಬ ಈಸಿ ಅಂತ ಹೇಳಲ್ಲ, ಎರಡೂ ನಾವು ಬ್ಯಾಲೆನ್ಸ್ ಮಾಡಿದ್ವಿ. ಇವಾಗ ಕನ್ನಡದಲ್ಲಿ ನೀವು ಸಪೋಸ್ ಸಾಂಗ್ನ ಅಬ್ಸರ್ವ್ ಮಾಡೋದಾದರೆ ಪ್ರೀತಿ ಬಗ್ಗೆ ಒಂದು ಡೆಫಿನೇಷನ್ ಹೇಳಿದ್ದೀವಿ, ಪ್ರೀತಿ ಆಗೋದು ಯಾವಾಗ, ಮೋಡ ಮೀಟ್ ಆದಾಗ. ಸೊ ಈ ಥರದ್ದು ಇಟ್ಕೊಂಡು ಒಂದು ಸ್ವಲ್ಪ ಟಚ್ ನಮ್ಮ ಈ ಲ್ಯಾಟಿನ್ ಕೈಂಡ್ ಆಫ್ ಅದ್ರದ್ದು ಒಂದಷ್ಟು ವರ್ಡ್ಸ್ ಇಟ್ಕೊಂಡು ಎರಡನ್ನೂ ಮಿಕ್ಸ್ ಮಾಡೋಣ. ಯಾಕಂದರೆ ನಾವು ಒಂದನ್ನೇ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಅದು ನಾಳೆ ದಿನ ಇವರೇನಪ್ಪ ಇದೇನೋ ಒಂದು ಹೊಸದಿದೆ ಅಂತ ಬರೀ ಅದನ್ನೇ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗದೆ ಎರಡು ನಮ್ಮ ಭಾಷೆನೂ ನಮ್ಮ ಪೊಯೆಟ್ರಿನೂ ಇರಬೇಕು, ಅದರ ಜೊತೆಗೆ ಇದೊಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಥರ ಟ್ರೀಟ್ ಮಾಡಬೇಕು ಅಂತ ನಾವು ಇದು ಎರಡೂ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಟೀಮ್ಗೆ ಫಸ್ಟ್ ಅದು ಇಲ್ಲ ಇದೇನೋ ಒಂದು ಹೊಸ ಥರದ್ದೇನೋ ರೆಡಿ ಆಗಿದೆ ನಮ್ಮ ಫಿಲ್ಮ್ಗೆ. ಆ್ಯಂಡ್ ಕುನಾಲ್ ಸರ್ ಅದು ಹಾಡಿದ ಮೇಲೆ ಅದು ಇನ್ನೊಂದು ಸ್ಟೆಪ್ ಮೇಲೋಯ್ತು. ಯಾಕಂದರೆ ಅವ್ರ ವಾಯ್ಸು ಈಗ ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತಲ್ವ ನಮಗೆ. ಇವಾಗ ಫಸ್ಟ್ ಟ್ಯೂನ್ ರೆಡಿ ಆಗುತ್ತೆ, ಆಮೇಲೆ ಅದಕ್ಕೆ ನಾನೇನೋ ಆ್ಯಡ್ ಮಾಡ್ತೀನಿ, ಆಮೇಲೆ ಕೊರಿಯೋಗ್ರಫಿ ಬಂದು ಅದನ್ನು ಇನ್ನೊಂದಷ್ಟೇನೋ ಕಲರ್ಫುಲ್ ಮಾಡ್ತಾರೆ. DOP ಸರ್ ಅದನ್ನು ಯಾವ ರೀತಿ ನಾವು ಅದನ್ನು ಸೆರೆ ಹಿಡಿಬೇಕು ಅಂತ ಅವರೊಂದೇನೋ ಆ್ಯಡ್ ಮಾಡ್ತಾರೆ, ಅವ್ರ ಟಚ್ಚು. ಕುನಾಲ್ ಸರ್ ಬಂದು ಅವ್ರದ್ದು ಇನ್ನೊಂದು ಸ್ಪೆಷಲ್ ಡಿಶ್ನ ಹಿಂಗೆ ಅದ್ರ ಮೇಲೆ ಟಾಪಿಂಗ್ಸ್ ಥರ ಮಾಡಿದ್ರು. ಸೊ ಇದೆಲ್ಲ ಸೇರಿ ನಮಗೆ ಒಂದು ಹಂತಕ್ಕೂ ಸಾಂಗ್ ಮೇಲೆ ಒಂದೊಂದು ಅಂದರೆ ಓಕೆ ಇವಾಗ ಹಿಂಗಾಗಿದೆ ಸಾಂಗು, ಇವಾಗ ಈ ಥರ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಯಿತು. ಆ ಕಾನ್ಫಿಡೆನ್ಸ್ ಹಾಗೆ
ರಿಲೀಸ್ಗೂ ಬಂತು. ಆ ಕಾನ್ಫಿಡೆನ್ಸ್ ಈಗ ಹಾಗೇ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಸೊ ಈಗ ನಾವು ಲಿರಿಕ್ಸನ್ನು ಬರೆಯೋದಾಗಿರ್ಬೋದು ಅದು ಈಸಿ ಅಂತ ಅನಿಸುತ್ತೆ, ಬಟ್ ಈಗ ಬರ್ದಿರೋರೇ ಒಂದು 2 ಲೈನ್ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಆ ಪಿಚ್ಚು ಅವ್ರ ಪಿಚ್ ಬೇರೆ ಎಲ್ಲೋ ಇದೆ, ಬಟ್ ಟ್ರೈ ಮಾಡ್ಬೋದು. ನಾವು ಹಾಗೆ ಬರಲಿ ಅಂತ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು 2 ಲೈನ್ ಹೇಳ್ಬೋದು. ಓಕೆ, ಟ್ರೈ ಮಾಡೋಣ. ನಾನು ಅದೇ ಲೈನೇ ಹಾಡ್ತೀನಿ. ಇದು ಪ್ರೀತಿಯಾಗೋದು ಯಾವಾಗ, ಮೋಡನ ಮೋಡ ಮೀಟಾದಾಗ. ಸೂಪರ್ ಆಗಿದೆ. ಸೊ ಕಲೆ ಅಂತಂದರೆ ಕೇವಲ ಲಿರಿಕ್ಸ್ ಬರೆಯೋದಲ್ಲ, ಅದನ್ನು ನಾವು ಮನಸ್ಸಿಗೆ ತಗೊಂಡಾಗ ಅದು ಹಾಡಾಗಿನೂ ಸಹ ಬರುತ್ತೆ ಅನ್ನುವಂಥದ್ದು. ಇನ್ನೇನು ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿದೆ, ಅದರಲ್ಲೂ ಸೂಪರ್ ಹಿಟ್ ಈಗ ಆಲ್ಮೋಸ್ಟ್ ಸಾಂಗ್ ಆಗಿದೆ. ಒಂದು ಯಶಸ್ಸು ನಿಮ್ದಾಗಲಿ ಅಂತ ಹಾರೈಸ್ತೀನಿ. ಈಗ ಸಿನಿಮಾ ನೋಡೋರ್ಗಾಗಿರ್ಬೋದು, ಕನ್ನಡ ಅಭಿಮಾನಿಗಳಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾವು ಆ್ಯಕ್ಚುಲಿ ಅವರು ಒಳ್ಳೆ ಸಿನಿಮಾ ಬಂದಾಗೆಲ್ಲನೂ ಅವರು ಅದಕ್ಕೆ ನಿಂತು ಅದನ್ನು ಎಲ್ಲೆಲ್ಲಿಗೆ ಆಲ್ ಓವರ್ ದ ಗ್ಲೋಬ್ ತೊಗೊಂಡು ಹೋಗಿರೋವಂಥ ಕೆಲಸ ಅವ್ರು ಆಲ್ರೆಡಿ ಮಾಡಿದ್ದಾರೆ. ಈ ವರ್ಷವೂ ಆ ಥರ ಆ್ಯಂಡ್ ಬರೋ ವರ್ಷಗಳೂ ದಯವಿಟ್ಟು ನಮ್ಮ ಜೊತೆ ನಿಲ್ಲಿ. ಹೌದು, ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು, ಒಂದು ಸಿನಿಮಾ ಇರ್ಬೋದು, ಇಲ್ಲ ಬೇರೆ ಹಾಡಲ್ಲಿರ್ಬೋದು, ಏನೋ ಕ್ರಿಯೇಟಿವ್ ಅಂದ್ರೇ ಅದು ಅವಾಗವಾಗ ಎಡುತ್ತಾ ಇರ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಸೊ ಆ ಥರ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕ್ಷಮಿಸಿ ಈ ಸಿನಿಮಾನ ನಮಗೇನಾದ್ರು, ಈ ಸಿನಿಮಾನೇ ಅಂತಲ್ಲ, ನಮ್ಮ ಸಿನಿಮಾ ಹೌದು, ನಮ್ಮ ಸಿನಿಮಾ ನಮಗೆ ಗೆಲ್ಲೇಬೇಕು, ಜೊತೆಗೆ ಇನ್ನು ಕನ್ನಡ ಸಿನಿಮಾಗಳನ್ನ ನಮಗೆ ಗೆಲ್ಲಿಸ್ಕೊಟ್ರೆ ಅದೇ ರೀತಿಯಾಗಿ ನಾವು ಮುಂದುವರಿಬೋದು, ಧೈರ್ಯದಿಂದ ಮುಂದುವರಿಬೋದು. ಸೊ ನಮ್ಮ ಜೊತೆ ಯಾವಾಗಲೂ ನಿಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನು ಪಾರ್ಟ್ನರ್ ಸಿನಿಮಾ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮೆಲ್ಲರ ಮುಂದೆ ಬರಲಿದೆ. ಸೊ ಹಾಗಾಗಿ ನೀವೆಲ್ಲರೂ ಅವ್ರನ್ನ ಶುಭ ಹಾರೈಸಿ ಅಂತ ಹೇಳ್ತಾ, ಅಮೋರ ಸಾಂಗ್ ಸೂಪರ್ ಹಿಟ್ ಆಗ್ತಾ ಇದೆ. ನೀವು ಕೇಳಿಲ್ಲ ಅಂತಂದರೆ ಈಗಲೇ ಹೋಗಿ ಹಾಡನ್ನು ಕೇಳಿ. ಕನ್ನಡ ಸಿನಿಮಾವನ್ನು, ಜೊತೆಗೆ ಕನ್ನಡ ಅಭಿಮಾನಿಗಳು ನೀವೆಲ್ಲ ಬೆಳೆಸಬೇಕಾಗಿರುವಂಥದ್ದು, ಕನ್ನಡ ಉಳಿಸುವಂಥ ಕೆಲಸಗಳಾಗಲಿ. ಪಾರ್ಟ್ನರ್ ಸಿನಿಮಾನ ಮಿಸ್ ಮಾಡದೆ ನೋಡಿ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.